ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ, ನಮಗೆ ಗೊತ್ತಿಲ್ಲ. ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ. ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡಿದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ.
ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ, ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡ್ದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ, ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡ್ದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ, ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡ್ದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ, ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡ್ದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು. ಇದು ನೋಡಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಗರಪೇಟೆ ಮೇನ್ ರೋಡಲ್ಲಿ ಕಾರ್ನರಲ್ಲಿದೆ, ನಿಯರ್ ಧರ್ಮರಾಯ ಸ್ವಾಮಿ ಟೆಂಪಲ್ ಹತ್ರ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ. ಸುಮಾರು ಒಂದು 10 ದಿನದಿಂದ ಅಂಟಿಸಿರ್ಬೋದು. ನಾನು ನೋಡ್ದಂಗೆ ಒಂದು 10 ದಿನ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ನಾನು ಅಂಟಿಸಿದಾಗ ಏನಪ್ಪ ದೇವ್ರಿಗೂ ಸಮೀಕ್ಷೆ ಮಾಡಿದ್ರಲ್ಲ ಅಂತ ಒಂದು ಅನುಮಾನ ಬಂತು. ಬಟ್ ಬಿಡಿ, ಅದು ಹೇಳೋಕ್ಕಾಗಲ್ಲ, ನೆಗ್ಲಿಜೆನ್ಸಿ ಮಾಡಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು, ಮನೇನ ಕಮರ್ಷಿಯಲ್ಲ ಇಲ್ಲ ದೇವಸ್ಥಾನನ ಅಂತ. ಯಾರೂ ಇಲ್ಲ, ದೇವರು ವಾಸ ಮಾಡ್ತಾರೆ ಅಷ್ಟೇ. ಆಂಜನೇಯ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ದುರ್ಗಾ ಪರಮೇಶ್ವರ್ 3 ಜನ ವಾಸ ಮಾಡ್ತಾರೆ. ಅವರು ಜಾತಿ ಸಮೀಕ್ಷೆ ಆಗಿರಬಹುದೇನೋ ನಮಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಇಲ್ದಿರಾಗ ಅನ್ಸಿರ್ತಾರೆ. ಯಾಕಂದರೆ ಇದು ಬಾಗಿಲು ಹಾಕಿದ್ಮೇಲೆ ಅನ್ಸೋಕ್ಕಾಗೋದು, ಬಾಗಿಲು ತೆಗೆದಿರೋಕೆ ಅನ್ಸೋಕ್ಕಾಗಲ್ಲ. ಅದು ಕ್ಲೋಸ್ ಓಪನ್ ಆಗಿರೋಂಥದ್ದು.